ಸಾಯಂಕಾಲ ತಕ ಮಾಡಿದ್ರು, ಆಮೇಲೆ ಹೋದ್ರು. ಈಗ ಇನ್ನೂ ಒಂದು ಮಗು ಸಿಗಬೇಕು, ಇನ್ನೂ ಒಂದು ಮಗು ಸಿಕ್ಕಿಲ್ಲ. ಈಗ ಇನ್ನೂ ಒಂದು ಮಗುಗೆ ಇವರು ಅಲ್ಲಿ ಯಾರನ್ನೇ ಆಗಲಿ ಹುಡ್ಕಾಟ ಏನೂ ಮಾಡ್ತಿಲ್ಲ. ಯಾವ ಸ್ಟೇಷನ್ಗೆ ಯಾವ್ಯಾವ್ದು ಬರುತ್ತೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಇನ್ನು ನಮಗೆ ಅದಕ್ಕೆ ಜನಗಳಿಗೆ ಏನು ಗೊತ್ತಾಗುತ್ತೆ ಸರ್? ಅಲ್ಲಿ ಅವ್ರಿಗೆ ಕಿತ್ತಾಟ, ಅಲ್ಲಿ ನನಗೆ ಸೇರುತ್ತೋ ನನಗೆ ಸೇರುತ್ತೋ, ಅಲ್ಲಿ ಮಾನವೀಯತೆ ದೃಷ್ಟಿನೇ ಇಲ್ಲ. ಅಲ್ಲಿ ಇಲ್ಲ ಸರ್, ನಿರ್ವಹಣೆ ಮಾಡೋರೇ ಯಾರೂ ಇಲ್ಲ. ನಾವು ಹೋಗಿ ಹೇಳಿದ್ಮೇಲೆ ಸೈರನ್ ರೆಡಿ ಮಾಡಿದ್ರು. ನಾನು ಹೇಳಿದೆ, ನಾನು ಹೋಗಿ ಹೇಳಿದಾಗ ಸೈರನ್ ಸೌಂಡ್ ಬಂತು. ಅದು 2 ತಿಂಗಳು ಮಗು ಇತ್ತು. ಅದು ಅಳ್ತಾ ಇದ್ದಿದ್ದಕ್ಕೆ ಆ ಮಗುನ ಎತ್ಕೊಂಡು ಇವ್ರು ದಡ ಸೇರಿದ್ದಾರೆ. ಆ ಮಗು ಅಳ್ತಾ ಇತ್ತು ಅಂತ ಇವರು ಬಂದಿದ್ದಾರೆ, ಬಟ್ ಇವರು ಸೇಫ್ ಆಗಿದ್ದಾರೆ. ಹೌದು, ಇಲ್ಲಿ ಸ್ವಲ್ಪ ಓಪನ್ ಆಗಿದೆ, ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆ. ಆವಾಗ ಇವರ ಫ್ರೆಂಡ್ ಒಬ್ರು ಫೋನ್ ಮಾಡ್ತಾರೆ. ಅವ್ರು ರಿಟರ್ನ್ ಫೋನ್ ಮಾಡಿದಾಗ ಹಿಂಗೆ ನೀರಲ್ಲಿ ಹೋಗ್ತಾ ಇದ್ದಾರೆ ಅಂತ ತಿಳಿದ ತಕ್ಷಣ ಇವರು ಸ್ಪಾಟಿಗೆ ಬಂದಿದ್ದೆ. ಮಾರ್ಕೋನಹಳ್ಳಿ ಜಲಾಶಯಕ್ಕೆ 1 ಗಂಟೆ ಟೈಮಲ್ಲಿ ಬಂದೆ ನಾನು. ಬಂದು ನೋಡಿದಾಗ 2 ಬಾಡಿನ ಆಂಬುಲೆನ್ಸಲ್ಲಿ ಅಲ್ಲೇ ತೊಗೊಂಡೋಗಿದ್ರು. ಇವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು. ನಾನು ಬಂದಾಗ ಅಲ್ಲಿ ಇಲ್ಲಿ ವಿವರಣೆ ಮಾಡಿದ್ರು. ಅಲ್ಲಿ ನಮಗೆ ಗೊತ್ತಾಗ್ಬಿಡ್ತು, ಕಾಲಿಗೆ ಏಟ್ ಬಿದ್ದಿತ್ತು ಮತ್ತು ತಲೆ ಸೇಫ್ ಮಾಡ್ಕೊಂಡಿದ್ರು. ಇನ್ನು ಮಿಕ್ಕಿದ್ದು ಕೈ ಕಾಲುಗಳಿಗೆಲ್ಲ ತರ್ಚೆ ಆಗಿತ್ತು. ಅಲ್ಲಿ ಒಂಥರ ಕಲ್ಲು ಬ್ಲೇಡ್ ಇದ್ದಂಗಿದೆ, ಕುಯ್ದಂಗೆ ಆ ಥರ ಅದೆಲ್ಲ ಕುಯ್ದು ಇವರು ಆಸ್ಪತ್ರೆಗೆ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು. ಅವಾಗ ಇಲ್ಲಿ ಸಂಜೆವರೆಗೂ ಇದ್ದೋ ನಾವು. ಸಂಜೆವರೆಗೂ ಅಂದರೆ ನಮ್ಮ ತುಮಕೂರು SP ಸಾಹೇಬರು ಬಂದರು, ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದರು, DYSP ಬಂದರು, ಅವರೆಲ್ಲನೂ ಬಂದರು. ನಾನು ಸರ್ ಆದಷ್ಟು ನಮ್ಮ ಅಲ್ಲಿ ಏನಿದ್ದಾವೆ ಶವಗಳನ್ನ ಆದಷ್ಟು ನಮಗೆ ತೆಗೆದುಕೊಡಿ ಅಂತ ಅವ್ರ ಹತ್ರ ಬೇಡ್ಕೊಂಡು. ಅವಾಗ ಅವ್ರು ಏನು ಮಾಡಿದ್ರು, ಈ ಸ್ಥಳ ನಮಗೆ ಸೇರಲ್ಲ. ಅವಾಗ ಯಾರಿಗೆ ಸೇರುತ್ತೆ ಅಂದಾಗ ನಾಗಮಂಗಲ SI ಸಾಹೇಬರು ಕರೆಸಿದ್ರು. ಅವಾಗ ಅವ್ರಿಗೆ ಎಲ್ಲ ಮ್ಯಾಪಲ್ಲೆಲ್ಲ ಚೆಕ್ ಮಾಡಿದ್ರು. ಅವರಲ್ಲಿ ಸ್ವಲ್ಪ ಗೊಂದಲ ಆಯಿತು. ನನಗೆ ಸೇರುತ್ತೋ ನಿಮಗೆ ಸೇರುತ್ತೋ, ನಿಮಗೆ ಸೇರುತ್ತೋ ನಮಗೆ ಸೇರುತ್ತೋ ಅನ್ನೋದು ಒಂದು ಸ್ವಲ್ಪ ಗೊಂದಲ ಆಯಿತು. ಗೊಂದಲ ಆದಮೇಲೆ ಲಾಸ್ಟಿಗೆ ನಾಗಮಂಗಲಕ್ಕೆ ಸೇರೋದದು ಸರ್ವೆ ನಂಬರು ಅನ್ನೋದು ಅವರು ಫೈನಲ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಕತ್ಲೆ ಆಗೋಯ್ತು. ಕತ್ಲೆ ಆದಮೇಲೆ ಅವತ್ತಿನ ದಿನ ನಾವು ಇವಾಗ ಏನು ಮಾಡಲ್ಲ ಅಂತೇಳಿ ಎಲ್ಲ ಹೊರಟ್ಬಿಟ್ರು. ನಾವು ಹಿಂದೆಲ್ಲೇ ಆಸ್ಪತ್ರೆಗೆ ಹೋದಾಗ ಅಲ್ಲಿ 2 ಡೆಡ್ ಬಾಡಿಗಳು. ದುರಂತ ಅನಿಸ್ಲಿಲ್ವಾ? ನಮ್ಮ ದೇಶದ ಒಂದು ಡ್ಯಾಮ್ ಇದೆ, ಆ ಡ್ಯಾಮ್ ಯಾವ ಸ್ಟೇಷನ್ಗೆ ಬರುತ್ತಂತ ಗೊತ್ತಿಲ್ಲ ಅಂತೇಳಿ. ಅದರಲ್ಲಿ ಏನು ಹೇಳ್ತಾ ಇದ್ದಾರೆ, ಬಿದ್ದಿದ್ದು ಜಾಗ ನಾಗಮಂಗಲಕ್ಕೆ ಸೇರುತ್ತಂತೆ, ಕೊಚ್ಕೊಂಡೋಗಿರೋ ಜಾಗ ತುಮಕೂರಿಗೆ ಸೇರುತ್ತಂತೆ. ಅದರಲ್ಲೂ ಸ್ವಲ್ಪ ಗೊಂದಲ ಮಾಡ್ಕೊಳ್ತಾವ್ರು ಅವರು. ಈಗ ಏನಾಗಿದೆ ಅನ್ನೋದನ್ನ ನೋಡ್ತಾ ಇಲ್ಲ. ಇಲ್ಲಿ ಹುಡುಕಿ ಕೊಡೋಣ ನಾವು ನೀವನ್ನೋ ಮನುಷ್ಯತ್ವ ತೋರಿಸ್ತಾ ಇಲ್ಲ ಅವರು. ಅದರಲ್ಲೂ ಇದನ್ನ ಮಾಡಕ್ ಹೋಗ್ತಾವ್ರು ರಾಜಕೀಯನ. ನಮಗೆ ಬರಲ್ಲ, ನನಗೆ ಸೇರಲ್ಲ ನಿನಗೆ ಸೇರಲ್ಲ ಆ ಥರ ಇದು ಮಾಡಲಿಲ್ಲ ಅವರು. ಆಯಿತು ಬಿಡಿ ನಾಗಮಂಗಲಕ್ಕೆ ಸೇರುತ್ತೆ, ಅವರೇ ಮಾಡಲಿ ಅನ್ನೋ ಥರ ಇದು ಮಾಡಿದ್ರು. ಆಮೇಲೆ ಕುಣಗಲಿಂದ ಒಂದು ಫೈರ್ ಸ್ಟೇಷನ್ ಅವ್ರು ಬಂದಿದ್ರು. ನಾಗಮಂಗಲದಿಂದ ಯಾವುದೋ NDRF ಯಾವುದೋ ಒಂದು ತಂಡ ಬಂದಿತ್ತು. ಅವ್ರು ಅಲ್ಲೇ ಇದ್ದರು, ಮಾರನೇ ದಿನ ಪೂರ್ತಿ ಅಲ್ಲೇ ಇದ್ದರು. ಅವರಿಗೆ ಒಂದು ಬಾಡಿನೂ ಸಿಕ್ಕಿಲ್ಲ. ನಾನು ಹೋದ್ನಲ್ಲ ಅವಾಗ್ಲಿಂದಲೂ ಅಲ್ಲೇ ಇದ್ದೆ ನಾನು. 2 ಬಾಡಿ ಮಾತ್ರ ಇವ್ರು ತೆಗೆದ್ರು. ಇನ್ನು ಮಿಕ್ಕಿದ್ದು 3 ಬಾಡಿಗಳನ್ನ ಅಲ್ಲಿ KMDS ಅಂತ ಒಂದು ಯೂತ್ ಸಂಘ ಇದೆ, ಆ ಹುಡುಗರದು ಟೀಮ್ ತಂಡ, ಸೋಷಿಯಲ್ ವರ್ಕರ್ ತಂಡ ಇದೆ. ಆ ತಂಡ ನಮಗೆ ಬಹಳ ಸಹಕಾರ ಕೊಟ್ಟರು. ಅವರು ಡೆಡ್ ಬಾಡಿ ತೆಗೆದ್ರು. ಆಮೇಲೆ ಇನ್ನೊಂದು ನಮ್ಮ ಬೆಳ್ಳೂರಲ್ಲಿ ಜಮಾಯತ್ ಇಸ್ಲಾಂ ಅಂತೇಳಿ ಒಂದು ಇದಿದೆ, ಟೀಮ್ ಇದೆ. ಅವರು ನಮಗೆ ಬಹಳ ಸಹಕಾರ ಕೊಟ್ಟರು. ರಾತ್ರಿ ಆಗಲೂ ಅನ್ನಂಗೆ ಎಲ್ಲ ಪೂರ್ತಿ ತೋಟದ ಸಾಲಲ್ಲೆಲ್ಲ ತಿರುಗಿದ್ರು. ಆ ಥರ ಅವರೆಲ್ಲ ಒಂದು ಬಾಡಿಗಳನ್ನ ಅವರೇ ತಮಗೆ ತಾಂಬಂದು ಕೊಟ್ಟು ನಾವು ಹೇಳಿದ್ರೆ ಅವಾಗ ಪೊಲೀಸ್ನವ್ರು ನಾಗಮಂಗಲದವರು ಬಾಡಿ ಸಿಕ್ತಾ ಆಯಿತು ಫಸ್ಟ್ ಟೈಮಿಗೆ ಬರ್ತೀವಿ ಆ ಥರ ನಾವು ಅವ್ರಿಗೆ ಕನ್ಫರ್ಮೇಷನ್ ಹೇಳಬೇಕು, ಸಿಕ್ಕಿದೆ ಬನ್ನಿ ಸಾರ್ ಅಂತ. ಅವಾಗ ಅವ್ರು ಬರೋದು, ಬಂದು ಬಾಡಿ ನೋಡ್ಬಿಟ್ಟು ಮಾಜರ್ ಮಾಡ್ಕೊಂಡು ಹೋಗೋದು. ಅವ್ರಿಗೇನು ಮಾನವೀಯತೆ ಇಲ್ವಾ? ಎಂತೆಂಥ ಪೊದೆಗಳಲ್ಲಿ ಎಂತೆಂಥ ಇದರಲ್ಲಿ ಸಮುದ್ರಗಳಲ್ಲಿ ತೆಗಿಯಲ್ಲ ಸರ್. ಇವತ್ತಿನ ಇದರಲ್ಲಿ ಟೆಕ್ನಾಲಜಿ ಎಷ್ಟು ಮುಂದುವರೆದೈತೆ. ಅವ್ರಿಗೊಂದು ಸ್ವಲ್ಪ ಮಾನ್ಯತೆ ಬೇಡ, ಆಳನೂ ಇಲ್ಲ ಅಂತ ಪ್ರದೇಶನೂ ಅಲ್ಲ ಅದು. ಎಷ್ಟೇ ಲೈಟಿಂಗ್ ಮಾಡಿ ಇವಾಗ ಎಂತೆಂಥ ಇದರಲ್ಲಿ ಕಾಡುಗಳಾಗಿ ಅಲ್ಲಿ ಇಲ್ಲಿ ಅರಣ್ಯ ಪ್ರದೇಶ ಎಲ್ಲ ತೆಗಿತಾರೆ. ಇವನ್ ಯಾಕೆ ಈ ಥರ ನೆಗ್ಲೆಕ್ಟ್ ಮಾಡಿದ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇಲ್ಲಿ ಸ್ಥಳೀಯ ಶಾಸಕರು ಎಲ್ಲ ಮಾಧ್ಯಮದ ಮುಖಾಂತರ ಹೋಗೈತೆ 6 ಜನ ಒಂದೇ ಕುಟುಂಬದವ್ರು ಸತ್ತವ್ರೆ ಅಂತ. ಇವ್ರಿಗೆ ಗೊತ್ತಾಗ್ಲಿಲ್ವಾ? ಇಲ್ಲ ನಾಗಮಂಗಲ ಶಾಸಕರಿಗೆ, ಮಂತ್ರಿಗಳು, ಇಲ್ಲಿ ಶಾಸಕರು ಅವ್ರ ಲಿಮಿಟ್ಗೆಲ್ಲ ಅದು ಸೇರಿರೋದು ಇದು ನಾಗಮಂಗಲ. ಅವ್ರ ಇದರಲ್ಲೇ ಆಗಿರೋದಲ್ಲ ಇದು. ಆಮೇಲಿಂದ ಅಲ್ಲಿ ಏನಾಗಿದೆ ಅಂತ ಅವ್ರು ಬರಲಿಲ್ಲ, SP ಸಾಹೇಬರು ಬರಲಿಲ್ಲ. ನಮ್ಮ ಏನು ಆಸ್ಪತ್ರೆಯಲ್ಲಿ ಡೆಡ್ ಬಾಡಿ ಇದೆಯಲ್ಲ ಅಲ್ಲೂ ಬಂದು ನೋಡಲಿಲ್ಲ, ಇವ್ರ ಮನೆಯವ್ರಿಗೂ ಬಂದು ಏನು ಕೇಳಲಿಲ್ಲ ಅವರು. ಆಮೇಲಿಂದ ನೆಕ್ಸ್ಟು PDO ಆಗಲಿ, ಗ್ರಾಮ ಪಂಚಾಯತಿ PDO ಆಗಲಿ, ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ ಯಾರು ಬರಲಿಲ್ಲ ಸರ್ ಅಲ್ಲಿ ನಮ್ಮ ಹತ್ರ. ಏನಾಗಿದೆ, ನಿಮಗೆ ಏನನ್ನ ಸಹಕಾರ ಬೇಕಾ, ನಮ್ಮಿಂದ ಏನನ್ನ ಹೆಲ್ಪ್ ಬೇಕಾ, ನಿಮಗೆ ಇನ್ನೂ ಎಷ್ಟು ಜನ ಸಿಗ್ಬೇಕು ನಿಮಗೆ ಅನ್ನೋದು ಒಂಚೂರು ಮಾನವೀಯತೆ ತೋರಿಸ್ತಾನೂ ಇಲ್ಲ. ಏಕೆಂದಲೂ ನಮಗೆ ಗೊತ್ತಿಲ್ಲ. ಅವ್ರಿಗೇನು ಮನುಷ್ಯತ್ವ ಇಲ್ವಾ, ಮನುಷ್ಯದ್ರ ಬಗ್ಗೆ ಕಾಳಜಿನೇ ಇಲ್ವಾ, ಅದು ಗೊತ್ತಿಲ್ಲ ನಮಗೆ. ನಮ್ಮ ಕುಣಗಲ್ ತಾಲೂಕು ರಂಗನಾಥ್ ಸರ್ ಅವ್ರು ಬಂದಿದ್ರು, ಮನೆಗೆ ಭೇಟಿ ಮಾಡಿದ್ರು. ಅವರು ಡೆಡ್ ಬಾಡಿನ ನಾವೇನೇನೋ ನಮ್ಮ ನಾದ್ನಿದು ಉಣ್ಬೇಕು ಅನ್ನೋ ಟೈಮಲ್ಲಿ ಈ ಟೈಮಲ್ಲಿ ಬಂದು ಅವರು ನೋಡಿ ಮಾತಾಡಿ ನಮಗೊಂದು ಸಾಂತ್ವನ ಹೇಳಿ ಹೋದರು. ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಯಾಕೆಂದರೆ ನಮ್ಮ ಒಂದು ಇದಕ್ಕೆ ಅವ್ರು ಬಂದು ಅವತ್ತು ಒಂದು ಸಾಂತ್ವನ ಹೇಳೋಗಿದ್ದಾರೆ. ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಏನೂ ಇಲ್ಲ, ಇಲ್ಲ. ನಮ್ಮ ರಂಗನಾಥ್ ಸರ್ ಅವರು, ಇವರು ಕುಣಗಲ್ ಶಾಸಕರು ಅವ್ರು ಬಂದು ಅವಾಗಲೇ ಒಂದು ಇಬ್ಬರಿಗೆ ಮಾತಾಡಿದ್ರು. ಅದು ಯಾರಿಗೆ ಸೇರುತ್ತೆ ಅನ್ವಯ ಅನ್ನೋದನ್ನು ಕೇಳಿದ್ರು. ನಮ್ಮ ಕುಣಗಲ್ ಹೆಣ್ಮಗಳು ನಮ್ಮ ಲಿಮಿಟ್ಸಲ್ಲಿ ಇರೋದ್ರಿಂದ ಅವ್ರಿಗೇನೋ ಒಂದು ಪರಿಹಾರ ಬರೋ ಥರ ನೀವು ಮಾಡಿಕೊಡಿ ಅಂತ ಅವ್ರಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗೆ ಅವ್ರು ಮಾತಾಡಿದ್ರು.
ಫೋನಲ್ಲಿ ನಮ್ಮ ಮುಂದೆನೇ ಮಾತಾಡಿದ್ರು ಅವರು. ಇನ್ನು ಮಿಕ್ಕಿದ ಇಲಾಖೆಯವರಾಗಲಿ ಯಾರೇ ಆಗಲಿ ಇನ್ನೂವರೆಗೆ ನಮಗೆ ಬಂದು ಕಾಣೂ ಇಲ್ಲ, ಅದ್ರ ಬಗ್ಗೆ ಏನು ಕೇಳೂ ಇಲ್ಲ. ರಾಜ್ಯನೇ ಬೆಚ್ಚಿ ಬೀಳುವಂತ ಘಟನೆ. ಹೌದು, ಆದ್ರೆ ಮಂತ್ರಿಗಳು ಬರಲಿಲ್ಲ. ಇಲ್ಲ ಸರ್, ಯಾರು ಬಂದು ನಾವು ಆಸ್ಪತ್ರೆ ತವಿದ್ದು, ಆಸ್ಪತ್ರೆ ಬಿಟ್ಟರೆ ಇಲ್ಲೆಲ್ಲ ಆದಮೇಲೆ ನಾವು ಮನೆ ತವಿದ್ದು. ಅವ್ರಿಗೆ ಗೊತ್ತಲ್ಲ ಮಾಗಡಿ ಪಳ್ಳಿದ ಆಗಿರೋದು ದುರಂತ ಒಂದೇ ಕುಟುಂಬ ಅಂತಲೂ ಗೊತ್ತಲ್ಲ. ಎಲ್ಲ ನ್ಯೂಸಲ್ಲೂ ಬರ್ತಾ ಇದೆ, ಎಲ್ಲ ನ್ಯೂಸಲ್ಲೂ ಒಂದು ಸ್ವಲ್ಪ ಅದರಲ್ಲೂ 7 ಜನ ಅಂತ ಹೇಳ್ತಾ ಇದ್ದಾರೆ, ಒಂದರಲ್ಲಿ 9 ಜನ ಅಂತ ಹೇಳ್ತಾ ಇದ್ದಾರೆ. ಅವರು ಯಾರೋ ಹೇಳಿರೋ ಅಂಥ ವ್ಯಕ್ತಿಗಳು ಅದೇನೇನು ಹೇಳ್ತಾರೋ ಆ ಥರ ಮಾಡ್ತಾ ಇದ್ದಾರೆ ಅವರು. ಕೆಲವರು ಮಾಧ್ಯಮದವರು, ಕೆಲವರು ಬಂದು ಏನಾಗಿದೆ, ಎಷ್ಟು ಜನ ಸತ್ತಿದ್ದಾರೆ, ನಾನು ಎಲ್ಲಕ್ಕೂ ಕಾಮೆಂಟ್ ಮಾಡಿದ್ದೀನಿ, ಕೆಲವ್ರಿಗೆ ಹೇಳು ಇದ್ದೀನಿ. ಅವ್ರು ಇನ್ನೊಬ್ರು ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ತುಮಕೂರಲ್ಲಿ, ಅವ್ರು ಅಲ್ಲೇ ಸತ್ತೇ ಹೋಗೋರೆ ಅಂತ ಹೇಳ್ತಾ ಇದ್ದಾರೆ ಒಂದರಲ್ಲಿ. ಅವರಿಗೆ ದೀರ್ಘ ನಾವೇ ರಿಟರ್ನ್ ಮಾಡಿ ಫೋನ್ ಮಾಡಿ ಹೇಳಿದ್ದೀವಿ, ಸತ್ತಿದ್ದಾರೆ ಅಂತ ಹೇಳ್ಬೇಡಿ, ಮೊದಲು ಕನ್ಫರ್ಮೇಷನ್ ಮಾಡ್ಕೊಳ್ಳಿ, ನಿಮ್ಗೆ ಯಾರು ಹೇಳಿದ್ರು ಈ ಥರ ಅಂತೇಳಿ. ಒಬ್ರು ಇನ್ನೂ ಒಬ್ಬರು ತುಮಕೂರಲ್ಲಿ ಇದ್ದಾರೆ. ಅವರು ಇಲ್ಲಿಂದ ಆದಿಚುಂಚನಗಿರಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಅವರು ಕರ್ಕೊಂಡು ಅಲ್ಲಿಗೆ ಹೊರಟೋದ್ರು, ನಮ್ಮ ತುಮಕೂರು ಲಿಮಿಟ್ಸ್ಗೆ ಹೊರಟೋಗ್ಬಿಟ್ರು ಅವರು. ಅವರು ಗಾಯಾಳು, ಅವ್ರಿಗೂ ತಲೆಗೆ ಎಡ್ ಬಿದ್ದಿದೆ. ಅವ್ರದ್ದು ಒಂದು ಮಗು ಹೊರಟೋಗಿದೆ, 4 ವರ್ಷದ ಮಗು. ಅವರ ತಂದೆ ತಾಯಿ ಅವರು, ಅವ್ರ ಹೆಂಡತಿ ಸೇಫ್ ಇದ್ದಾರೆ. ಅದು 2 ತಿಂಗಳು ಮಗು ಇತ್ತು, ಅದು ಅಳ್ತಾ ಇದ್ದಿದ್ದಕ್ಕೆ ಆ ಮಗುನ ಎತ್ಕೊಂಡು ಇವ್ರು ದಡ ಸೇರಿದ್ದಾರೆ. ಆ ಮಗು ಅಳ್ತಾ ಇತ್ತು ಅಂತ ಇವರು ಬಂದಿದ್ದಾರೆ, ಬಟ್ ಇವರು ಸೇಫ್ ಆಗಿದ್ದಾರೆ. ಹೌದು, ಇಲ್ಲಿ ಸ್ವಲ್ಪ ಓಪನ್ ಆಗಿದೆ, ಈ ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆ, ಜಾಸ್ತಿನೇ ಫ್ರ್ಯಾಕ್ಚರ್ ಆಗಿದೆ. ಆ ಕಲ್ಗಳು ಹೊಡೆತದಿಂದ ಆದರೂ ಅವರೊಬ್ಬರೇ ಬಂದು ದಡ ಸೇರಿ ಸೇಫ್ ಆಗಿದ್ದಾರೆ ಅವರು. ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಆದ್ರೂ ಯಾರು ಇದನ್ನು ಸಂಬಂಧಪಟ್ಟ ಇಲಾಖೆಯವರಾಗಲಿ ಅಧಿಕಾರಿಗಳಾಗಲಿ ಬರಲಿಲ್ವಲ್ಲ ಅನ್ನೋದು ಒಂದು ಕಡೆ ಈ ನೋವಾದರೆ, ಇನ್ನೊಂದು ಕಡೆ ಈ ನೋವು ನಮ್ಮದು. ಮಾರ್ಕೋಹಳ್ಳಿ ಜಲಾಶಯ ಏನಿದೆ ಅದು ಇಲ್ಲ ಸರ್, ನಿರ್ವಹಣೆ ಮಾಡೋರೇ ಯಾರೂ ಇಲ್ಲ. ನಾವು ಹೋಗಿ ಹೇಳಿದ್ಮೇಲೆ ಸೈರನ್ ರೆಡಿ ಮಾಡಿದ್ರು. ನಾನು ಹೋಗಿ ಹೇಳಿದಾಗ ಸೈರನ್ ಸೌಂಡ್ ಬಂತು. ನೆಕ್ಸ್ಟ್ ಡೇ ನಾನು ಕೇಳಿಸ್ಕೊಂಡೆ ಕಿವಿಯಾರ, ಏನು ಇಲ್ಲಿವರೆಗೂ ಸೈರನ್ ಸೌಂಡ್ ಬರ್ತಾಯಿದೆ, ಇವ್ರಿಗೆ ಕೇಳಿಸಿಲ್ವಾ, ಇವ್ರಿಗೆ ಕಿವಿಡ ಅನ್ನಂಗೆ ನನಗೆ ಅಲ್ಲೇ ಅಂದ್ಕೊಂಡೆ, ನಾನೇ ಮನಸ್ಸಿನಲ್ಲಿ ಅಂದ್ಕೊಂಡೆ. ಆಮೇಲೆ ಏನಾಯಿತು, ಅಲ್ಲಿಗೆ ಬಂದಿದ್ದ ನಮ್ಮ ಕುಣಗಲ್ ಶಾಸಕರು ಬಂದು ಅವರಿಗೆ ಉಗ್ದಿದ್ದಾರೆ, ಯಾಕೆ ನೀವು ಸೈರನ್ ಹಾಕಿಲ್ಲ ಅಂತ. ಅವ್ರಿಗೆ ಹೇಳಿದರೆ ಕೆಟ್ಟೋಗಿದೆ ಅಂತ. ಮಾರನೇ ದಿನನೇ ಆಟೋಮೆಟಿಕ್ ರೆಡಿ ಮಾಡಿಸಿದ್ರು. ಈಗ 1 ಅವರಿಗೆ ಒಂದೊಂದ್ಸಲಿ ಅಲ್ಲಿ ಸೈರನ್ ಹಾಕ್ತಾ ಇದ್ದಾರೆ. ನಾವು ಅಲ್ಲಿ ಹುಡುಕಾಟ ಮಾಡ್ತಾ ಇದೀವಲ್ಲ, ಬೋಲ್ಡ್ ಇರಲಿಲ್ಲ, ಬೋಲ್ಡ್ ಹಾಕಿದರೆ ನಾನು ಫೋಟೋ ಹೊಡ್ಕೊಂಡಿದ್ದೀನಿ, ವಿತ್ ನನ್ನ ಹತ್ರ ಫೋಟೋ ಇದೆ. ಫ್ಲೆಕ್ಸ್ ಬೋರ್ಡ್ ಎಲ್ಲ ಇನ್ಸಿಡೆಂಟ್ ಆದ್ಮೇಲೆ ಹಾಕಿರೋದು. ಈಗ ಹೊಸದಾಗಿ ಯಾರೋ ನೀವು ಸೈರನ್ ಹೊಡಿತು ನಿಮಗೆ ಕೇಳಿಸಿಲ್ಲ, ಅಲ್ಲಿವರೆಗೆ ಬರಲ್ಲ ಅಂತ ಹೇಳಿದ್ರಲ್ಲ, ಡ್ಯಾಮಿಂದ ಅರ್ಧ ಕಿಲೋಮೀಟರ್ ಇಲ್ಲ, ನಾವು ಅಲ್ಲಿವರೆಗೆ ಬರಲ್ಲ ಅಂತ. ಈಗ ನಿನ್ನೆ ಹುಡುಕಾಟದಲ್ಲಿ ಒಂದು 4 ಕಿಲೋಮೀಟರ್ ದೂರ ಇದ್ವಿ ನಾವು, ನೋಡ್ಕೊಂಡು ತೋಟದ ಪಕ್ಕ ನೀರು ಹೋಗಿದೆಯಲ್ಲ, ಅದು ತೋಟದಲ್ಲೆಲ್ಲ ನೋಡ್ಕೊಂಡು ಹುಡುಕ್ತಾ ಇದೀವಲ್ಲ, 4 ಕಿಲೋಮೀಟರ್ ತನಕ ಕೇಳಿಸ್ತದು ಸೈರನ್, ಅಲ್ಲಿವರೆಗೂ ಬಂದಿದೆ ಸೌಂಡ್. ಸೊ ಅದರರ್ಥ ನೀವು ಅಲ್ಲಿ ಕೂತ್ಕೊಂಡ ದಿವಸ ಸೈರನ್ ನಮ್ಗೆ ಗೊತ್ತೇ ಇಲ್ಲ, ಅದು ಸೈರನ್ ಇದೆ ಆಯ್ತೋ ಇಲ್ವೋ ಅಂತ ನಮ್ಗೆ ಗೊತ್ತೇ ಇಲ್ಲ. ಸೈರನ್ ಇದ್ದಿದೆ, ಅದು ಅಲರ್ಟ್ ಇತ್ತು, ಅಲರ್ಟ್ ಆಗ್ತಿದೆ, ಯಾರಾದ್ರೂ ತಿದ್ವಿ, ಅದೇನೋ ಅದೇನು ಇನ್ಫಾರ್ಮೇಶನ್ ಇದೇ ಕೊಡ್ಲಿಲ್ಲ, ನಮ್ಮ ಸಿಗ್ನಲ್ ಕೊಡ್ಲಿಲ್ಲ, ಯಾರು ಹೇಳೂ ಇಲ್ಲ, ಎಲ್ಲ ಸುಳ್ಳು ಹೇಳ್ತಿದ್ರು. ಹೌದು, MLA ಬಂದು ಅವರು ನಡ್ಕೊಂಡು ಓಡಾಡಿದ್ದಾರೆ. ಅವ್ರು 5-6 ಕಿಲೋಮೀಟರ್ ನಡ್ಕೊಂಡು ಓಡಾಡಿದ್ದಾರೆ ಸರ್. ಅಲ್ಲಿ ಎಲ್ಲ ಪರೀಕ್ಷೆ ಮಾಡಿ ಸಿಗುತ್ತಾ ನೋಡೋಣ, ಸ್ಟಿಟ್ ಮಾಡೋಣ ಸ್ವಲ್ಪ ಅಧಿಕಾರಿಗಳಿಗೆ ಅಂತೇಳಿ ಬಂದಲ್ಲಿ ನಿಂತ್ಕೊಂಡು ಎಲ್ಲ ಓಡಾಡಿ ಅವರು ಪರಿಶೀಲನೆ ಮಾಡಿದ್ರು ಅವರು. ಆಮೇಲಿಂದ ಅಲ್ಲಿ ಹೋಗಿ ಯಾಕೆ ಸೈರನ್ ನೋಡಿಲಿಲ್ಲ, ಸೈರನ್ ನೋಡಿದ್ರೆ ಅವ್ರು ಸೇಫ್ ಆಗೋರೇನೋ, ಸೌಂಡ್ಗೆ ಎದ್ದು ಓಡ್ ಬರೋರೇನೋ, ಯಾಕೆ ಹಾಕಲಿಲ್ಲ ಅಂದಾಗ ಅವಾಗ ರಿಪೇರಿ ಮಾಡಿ ಸಾಕಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ಸರ್ ಸೂಚನಾ ಫಲಕನೂ ಇರಲಿಲ್ಲ ಅಂದಿದ್ದಕ್ಕೆ ನಿನ್ನೆ ದಿನ ಎಲ್ಲ ಪ್ರಿಂಟ್ ಹಾಕ್ಸಿ ಬೋಲ್ಡನ್ನು ತಂತಿಲಿ ಕಟ್ತಾ ಇದ್ದಾರೆ. ನನ್ನ ಹತ್ರ ಅದು ವಿಟ್ನೆಸ್ ಇದೆ, ಫೋಟೋ ಹೊಡ್ಕೊಂಡು ನಾನು ಹೇಳಿದ ಮೇಲೆ. ಯಾಕೆಂದರೆ ಇಲ್ಲಿ 3-4 ಸಲ ಈ ಥರ ದುರ್ಘಟನೆ ಆಗಿದೆ, ಆವಾಗ್ಲೂ ಇವ್ರು ಎಚ್ಚೆತ್ಕೊಂಡಿಲ್ಲ. ಇವ್ರದ್ದು ಎಷ್ಟು ಇದು ನೋಡ್ಕೊಳ್ಳಿ, ಇಲ್ಲಿ ಕೇರ್ಲೆಸ್, ಬೇಜವಾಬ್ದಾರಿ. ಏನು ತಡಿಯೋಕ್ಕಾಗಲ್ಲ, ಮುಂದೆ ಏನಾದ್ರು ಆಗ್ಬಾರ್ದು ಅಂದ್ರೆ ಏನಾದ್ರು ಆಗೋದು. ಅಲ್ಲಿ ಯಾವುದೋ ಒಂದು ಪೊಲೀಸ್ ಗಸ್ತಿಲ್ಲ, ಸೆಕ್ಯೂರಿಟಿ ಇಲ್ಲ, ಮತ್ತೆ ಅಲ್ಲಿ ಯಾವುದೋ ಒಂದು ಸೈರನ್ ಈಗ ಹಾಕ್ತಾ ಇದ್ದಾರೆ, ಸೂಚನಾ ಫಲಕ ಇರಲಿಲ್ಲ, ಈಗ ಹಾಕಿದ್ದಾರೆ. ಯಾವ ಸ್ಟೇಷನ್ಗೆ ಯಾವ್ಯಾವ್ದು ಬರುತ್ತೆ ಅನ್ನೋದ್ರೆ ನಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಇನ್ನು ನಮಗೆ ಅದೇ ಜನಗಳಿಗೆ ಏನು ಗೊತ್ತಾಗುತ್ತೆ ಸರ್. ಅಲ್ಲಿ ಅವ್ರಿಗೆ ಕಿತ್ತಾಟ, ಅಲ್ಲಿ ನಿನಗೆ ಸೇರುತ್ತೋ ನನಗೆ ಸೇರುತ್ತೋ, ಅಲ್ಲಿ ಮಾನವೀಯತೆ ದೃಷ್ಟಿನೇ ಇಲ್ಲ, ಅಲ್ಲಿ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ, ಅಲ್ಲಿ ಆ ಥರ ಆಗ್ಬಿಟ್ಟಿದೆ. ಆಮೇಲೆ ನಿಮ್ಮದೇ ಮಾಡಿ ಅವಾಗ ಹುಡುಕಾಟ ಅಂದ್ರೆ ಒಂದಿನ ಮಾಡಿದ್ರು ಅವರು, ಸಾಯಂಕಾಲ ತಕ ಮಾಡಿದ್ರು, ಆಮೇಲೆ ಹೋದ್ರು. ಈಗ ಇನ್ನೂ ಒಂದು ಮಗು ಸಿಗಬೇಕು, ಇನ್ನೂ ಒಂದು ಮಗು ಸಿಕ್ಕಿಲ್ಲ. ಈಗ ಇನ್ನೂ ಒಂದು ಮಗುಗೆ ಇವರು ಅಲ್ಲಿ ಯಾರನ್ನೇ ಆಗಲಿ ಹುಡುಕಾಟ ಏನೂ ಮಾಡ್ತಿಲ್ಲ. SP ಸಾಹೇಬ್ರು ಬಂದು ನೋಡಲಿಲ್ಲ, ನಮ್ಮ ಮನೆಯವ್ರಿಗೂ ಏನು ಸ್ವಂತನೂ ಹೇಳಲಿಲ್ಲ, ಕೇಳಲೂ ಇಲ್ಲ. ಯಾವ ಥರ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದನೂ ಕೇಳಲಿಲ್ಲ. ನಾನು ಸ್ವತಃ ಒಂದ್ಸಲಿ ಫೋನ್ ಮಾಡಿದೆ SP ಸಾಹೇಬ್ರಿಗೆ, ಸ್ವಾಮಿ ಈ ಥರ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಒಂದ್ಸಲಿ ಅಂತ. ಇಲ್ಲಪ್ಪ ನಮ್ಮವ್ರು ಬಂದಿದ್ದಾರೆ ಅಂತ ನಾನು ನಾಳೆ ಇನ್ಫಾರ್ಮ್ ಮಾಡಿದ್ದೀನಿ, ಇನ್ನೊಂದ್ಸಲಿ ಮಾಡ್ತೀನಿ. ಅವ್ರಿಗೆ ಯಾವುದೇ ಥರ ಒಂದು ಬಾಡಿನೂ ಸಿಕ್ಕಿಲ್ಲ. ಅವ್ರು ಹೇಳಿ ಯಾವ್ದನ್ನ ನಾವು ಬಾಡಿ ಹುಡ್ಕಿದ್ರು, ಅವ್ರಿಗೆ ಸಿಗ್ಲಿಲ್ಲ. ಸರ್ ಇವಾಗ ಹೋಗ ಜೀವ ಹೊರಟೋಗಿದೆ, ಅದು ಯಾರ ಕಡೆಯಿಂದಲೂ ತರೋಕ್ಕಾಗಲ್ಲ. ಈಗ ನೊಂದವ್ರಿಗೆ ಏನಾಗಬೇಕು, ಅದನ್ನು ನಮ್ಮ ಸರ್ಕಾರದಿಂದ ಏನು ಪರಿಹಾರ ಬರಬೇಕು, ಪರಿಹಾರ ಕೊಡಲಿ. ಇನ್ನು ಮುಂದಕ್ಕೆ ಈ ಥರ ಯಾರಿಗೂ ಆಗಬಾರ್ದು, ನಮ್ಮ ಶತ್ರುಗಳಿಗೂ ಈ ಥರ ಆಗಬಾರ್ದು, ಅದನ್ನು ತಡೆಗಟ್ಟಬೇಕು. ಅಷ್ಟು ನನ್ನ ಮನವಿ ಅಷ್ಟೆ. ತಾಜ್ಪೀರ್ ಅಂತ ಸರ್, ನನಗೆ ಅವರು ಬಾಮೈದ, ನಾನು ಅವ್ರಿಗೆ ಭಾವ. ನಮಗೂ ನೋವು ಇದೆ. ಇವಾಗ ಏನೋ ಆಗೋಗಿದೆ, 2 ಸಣ್ಣ ಮಕ್ಕಳಿದ್ದಾವೆ.
ಅಲ್ಲಿ ಇನ್ನೊಬ್ರು ಸತ್ತಿರೋರ್ಗು ಅವ್ರು 2 ಸಣ್ಣ ಸಣ್ಣ ಮಕ್ಕಳಿದ್ದಾವೆ. ಅವಕ್ಕೆ ಏನನ್ನ ಸರ್ಕಾರದಿಂದ ಒಂದು ಪರಿಹಾರ. ಟೋಟಲ್ 4 ಮನೆ ಇವಾಗ ಕುಟುಂಬಸ್ಥರು ಬೀದಿ ಪಾಲಾಗಿದ್ದಾರೆ. ದೀಪ ಹಾರಿದೆ. ಹೌದು, 4 ಮನೆ ಅಲ್ಲಿ ಕೇರ್ ತಗೊಂಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ ಅಂತ ನಮ್ಮ ಒಂದು ಮನಸ್ಸಿನ ಭಾವನೆ.